ಎಲ್ಲರಿಗೂ ಶುಭ ಮುಂಜಾನೆ. ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ, ನಿನ್ನಿನ ತರಗತಿಯಲ್ಲಿ ಸಾಮಾಜಿಕ ಸಮಸ್ಯೆಯ ಕಾರಣಗಳ ಕುರಿತು ಚರ್ಚಿಸ್ತಾ ಇದ್ದೇವೆ. ಆರಂಭಿಕವಾಗಿ ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣವಾಗಿರುವಂಥ ಕೆಲವೊಂದು ಕಾರಣಗಳನ್ನು ಚರ್ಚಿಸಿದ್ದೇವೆ. ಅವು ತೀವ್ರ ಸಾಮಾಜಿಕ ಪರಿವರ್ತನೆಗಳು ಮತ್ತು ನಾಗರಿಕತೆಯ ಬೆಳವಣಿಗೆ, ಸಾಂಸ್ಕೃತಿಕ ಹಿಂಬೀಳಿಕೆ, ದುರ್ಬಲಗೊಳ್ಳುತ್ತಿರುವಂಥ ಮೌಲ್ಯಗಳು, ಶಕ್ತಿ ಕಳೆದುಕೊಳ್ಳುತ್ತಿರುವಂಥ ಸಾಮಾಜಿಕ ನಿಯಂತ್ರಣದ ಸಾಧನಗಳು, ಇವು ಈಗಾಗಲೇ ಚರ್ಚಿಸಿರುವಂಥ ಅಂಶಗಳು. ಇವತ್ತಿನ ತರಗತಿಯಲ್ಲಿ ಸಾಮಾಜಿಕ ಸಮಸ್ಯೆಗಳು ಬೆಳೆದು ಬರಲಿಕ್ಕೆ ಕಾರಣವಾಗಿರುವಂಥ ಇನ್ನೂ ಕೆಲವೊಂದು ಕಾರಣಗಳನ್ನು ಚರ್ಚಿಸೋಣ. ಗುಡ್ ಮಾರ್ನಿಂಗ್ ಟು ಎವ್ರಿವನ್. ವೆಲ್ಕಮ್ ಟು sociology class. We are discussing about the causes of social problems. In previous class, already we discussed some causes for social problems. They are intensive changes and the growth of civilization, cultural lag, deterioration of values, social control agencies are losing their capacity. So these all are we already discussed. Today we will discuss remaining causes for social problems. ಐದನೆಯ ಕಾರಣ ಭೌತಿಕ ಮತ್ತು ಭೌಗೋಳಿಕ ಅಂಶಗಳಲ್ಲಾಗುವ ಪರಿವರ್ತನೆಗಳು. ಪರಿವರ್ತನೆಗಳು ಕೇವಲ ಮಾನವನ ಚಟುವಟಿಕೆಗಳಿಂದ ಮಾತ್ರ ಏರ್ಪಡದೆ ನೈಸರ್ಗಿಕವಾಗಿ ಸಂಭವಿಸುವ ವಿಕೋಪಗಳಿಂದಲೂ ಕೂಡ ಪರಿಸರದಲ್ಲಿ ಹಾಗೆ ಸಮಾಜದಲ್ಲಿ ಎಷ್ಟೋ ಬದಲಾವಣೆಗಳನ್ನು ತಂದೊಡ್ಡುತ್ತವೆ. ನೈಸರ್ಗಿಕ ವಿಕೋಪಗಳಾದ ಪ್ರವಾಹವಿರಬಹುದು, ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪ ದಂಥ ವೈವಿಧ್ಯಮಯವಾಗಿರುವಂಥ ನೈಸರ್ಗಿಕ ಘಟನೆಗಳು ವಿಭಿನ್ನವಾಗಿರುವಂಥ ಸಮಸ್ಯೆಗಳನ್ನು ಪರಿಸರದಲ್ಲಿ ಹಾಗೂ ಸಮಾಜದಲ್ಲಿ ಹುಟ್ಟು ಹಾಕುತ್ತಿವೆ. ಭೌತಿಕ ಮತ್ತು ಭೌಗೋಳಿಕ ಅಂಶಗಳಲ್ಲಾಗುವಂಥ ಪರಿವರ್ತನೆಗಳು ಮಾನವನ ಜೀವನವನ್ನು ವ್ಯತಿರಿಕ್ತವಾಗಿ ಪ್ರಭಾವಿಸಿದವು ಅಂತಂದರೆ ಅವನ ಜೀವನದಲ್ಲಿ ಕೆಲವೊಂದು ಋಣಾತ್ಮಕವಾಗಿರುವಂಥ ಬದಲಾವಣೆಗಳನ್ನು ತಂದೊಡ್ಡಿದವು ಅಂತಂದರೆ ಅವು ಅವನಿಂದ ಎಷ್ಟೋ ತಪ್ಪು ಕಾರ್ಯಗಳನ್ನು ಅಥವಾ ಅಪರಾಧಗಳನ್ನು ಕೈಗೊಳ್ಳುವಂತೆ ಮಾಡುತ್ತವೆ. ಆಹಾರದಲ್ಲಾಗುವಂಥ ವ್ಯತ್ಯಾಸಗಳು, ಉದಾಹರಣೆಗೆ ಬರಗಾಲದಿಂದಾಗಿ ಆಹಾರ ಉತ್ಪಾದನೆ ಕಡಿಮೆಯಾಯಿತಂದರೆ ಕಾಳಸಂತೆಯಂತಹ ಚಟುವಟಿಕೆಗಳು, ಅಪರಾಧಗಳು ಏರ್ಪಡುತ್ತವೆ. ಆಹಾರದ ಕೊರತೆಯಿಂದ ಬಡತನದಂಥ ಸಮಸ್ಯೆಗಳು, ಮೋಸ, ಕೊಲೆದಂತಹ ಅಪರಾಧಗಳು, ಈ ಥರ ಹಲವಾರು ಸಾಮಾಜಿಕ ವಿಘಟನೆಗಳು ಅಥವಾ ಸಮಾಜದಲ್ಲಿ ಸಮಸ್ಯೆಗಳು ಬೆಳೆದು ಬರಲಿಕ್ಕೆ ಈ ಭೌಗೋಳಿಕ ಅಂಶಗಳು ಕಾರಣವಾಗುತ್ತವೆ. Fifth cause is
changes in physical and geographical factors. Dear students, what the changes takes place in physical and geographical aspect, they are also negatively, adversely affect the environment as well as human social life. One side, the social changes are takes place because of human activities. Another side, because of physical and geographical aspects. The natural incidents like flood, drought, earthquake, cyclones, so these all are suddenly affect the life of human beings. When he faces this type of different problems by natural disasters or natural incidents, they may face poverty, crime, other some social problems in their life. ಇನ್ನೊಂದು ಸಾಂಸ್ಥಿಕ ವ್ಯವಸ್ಥೆಯ ವೈಫಲ್ಯ. ಸಮಾಜದಲ್ಲಿ ಸಾಮಾಜಿಕ ಸಮಸ್ಯೆಗಳು ಬೆಳೆದು ಬರಲಿಕ್ಕೆ ಅಥವಾ ಹುಟ್ಟಿಕೊಳ್ಳಲಿಕ್ಕೆ ಸಮಾಜದ ಆಧಾರವಾಗಿರುವಂಥ ಅಥವಾ ಪ್ರಮುಖ ಅಂಗಗಳಾಗಿರುವಂತಹ ಸಾಮಾಜಿಕ ಸಂಸ್ಥೆಗಳು ಅಂತ ಕರಿತೀವಿ. ಈ ಸಾಮಾಜಿಕ ಸಂಸ್ಥೆಗಳ ನಡುವೆ ಅಪಹೊಂದಾಣಿಕೆ ಕಂಡುಬಂದರೆ ಅವುಗಳ ಮಧ್ಯೆ ಪೂರಕವಾಗಿರುವಂಥ ವ್ಯವಸ್ಥೆ ಇರದೇ ಇದ್ದಾಗ ಅವು ಸಾಮಾಜಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ. ಕುಟುಂಬ, ಧರ್ಮ, ಶಿಕ್ಷಣದಂತಹ ಹಲವಾರು ಸಂಸ್ಥೆಗಳು ಒಂದಕ್ಕೊಂದು ಪೂರಕವಾಗಿ ಕಾರ್ಯನಿರ್ವಹಿಸುವಂಥದ್ದನ್ನು ಕಾಣ್ತೀವಿ. ಯಾವಾಗ ಇವು ಒಂದಕ್ಕೊಂದು ಪೂರಕವಾಗಿ ಕೆಲಸ ನಿರ್ವಹಿಸದೇ ಹೋದಾಗ ಅವುಗಳಿಂದ ಎಷ್ಟು ಸಾಮಾಜಿಕ ಸಮಸ್ಯೆಗಳು ಸೃಷ್ಟಿಸಲ್ಪಡುತ್ತವೆ. ಸೂಕ್ತವಾಗಿರುವಂಥ ವೈವಾಹಿಕ ಜೀವನ ಏರ್ಪಡದೇ ಇದ್ದಾಗ ಅದು ವಿಚ್ಛೇದನೆಯಂಥ ಸಮಸ್ಯೆಗಳನ್ನು ಸೃಷ್ಟಿಸಿದರೆ, ಒಡೆದ ಕುಟುಂಬಗಳನ್ನು ಸೃಷ್ಟಿಸಿದರೆ, ಪರಸ್ಪರ ವೈಮನಸ್ಸನ್ನು ಬೆಳೆಸಿದರೆ ಅವುಗಳಿಂದ ಬಾಲಾಪರಾಧ, ಬಾಲಕಾರ್ಮಿಕತನ, ವೇಶ್ಯಾವಾಟಿಕೆ ಅಂತ ಎಷ್ಟೋ ಸಮಸ್ಯೆಗಳು ಸೃಷ್ಟಿಸಲ್ಪಡುತ್ತವೆ. ಸೂಕ್ತವಾಗಿರುವಂಥ ಕುಟುಂಬ ಇರದೇ ಇದ್ದಾಗ ಧಾರ್ಮಿಕವಾಗಿರುವಂಥ ಬೇಡಿಕೆಗಳನ್ನು ಅಥವಾ ಆಧ್ಯಾತ್ಮಿಕ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯವಿಲ್ಲ. ಧರ್ಮ, ಶಿಕ್ಷಣ ಇವುಗಳ ಮಧ್ಯೆ ಒಂದು ನೈತಿಕತೆ ಕಳೆದು ಹೋದಾಗ ಅಥವಾ ವಿಫಲತೆಗೆ ಒಳಗೊಂಡಾಗ ಅದು ಎಷ್ಟೋ ಅಸಂಖ್ಯಾತ ಸಾಮಾಜಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ. Sixth cause is failure of institutional mechanism. Here, institutions are also most important pillar or the parts of human society. When they are mismatching or there is no adjustment in between social institutions,
they may create many social problems. Family, religion, education, so this type of institutions, they have cooperation and coordination in between all their all activities. If they lose their cooperation and coordination or adjustment, automatically they negatively or adversely affect the social system. If the marital relationship is lost or finished, it creates a social problem, that is divorce. If the parents take divorce or husband and wife take divorce, it affect on family, the family destroyed. When the family destroyed, the family members or maybe the children's, they may create some social problems just like juvenile delinquency, child labor, or prostitution. This type of many social problems are introduced or created because of the failure of institutions. ಇನ್ನೊಂದು ರಾಜಕೀಯ ಸಾಮಾಜಿಕ ಗಂಡಾಂತರಗಳು. ಸಮಾಜದಲ್ಲಿ ಕೆಲವೊಂದು ರಾಜಕೀಯ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಗಂಡಾಂತರಗಳು ಏರ್ಪಟ್ಟು ಅಂತಂದರೆ ಅದು ಎಷ್ಟೋ ಸಾಮಾಜಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ರಾಜಕೀಯ ವಿಷಯವಾಗಿ ರಾಜಕೀಯ ನಾಯಕರ ಹತ್ಯೆಗಳು ಸಂಭವಿಸಿದಾಗ, ಒಬ್ಬ ಉತ್ತಮ ನಾಯಕತ್ವವನ್ನು ನಿರ್ವಹಿಸುವಂಥ ನಾಯಕನ ಹತ್ಯೆ ಏರ್ಪಟ್ಟಾಗ, ರಾಜಕೀಯ ಕ್ರಾಂತಿಗಳು ಏರ್ಪಟ್ಟಾಗ ಅಥವಾ ಸಾಮಾಜಿಕ ಕ್ರಾಂತಿಗಳು ಏರ್ಪಟ್ಟಾಗ, ಬಂಡಾಯ ಮತೀಯ ಜನಾಂಗೀಯ ಸಂಘರ್ಷಗಳು ಏರ್ಪಟ್ಟಾಗ ಅವು ಎಷ್ಟೋ ಸಾಮಾಜಿಕ ಸಮಸ್ಯೆಗಳ ಉಗಮಕ್ಕೆ ಕಾರಣವಾಗುತ್ತವೆ. ಅದು ಕೋಮುವಾದ ಇರಬಹುದು, ಜಾತೀಯತೆ ಇರಬಹುದು, ಮತೀಯ ಸಂಘರ್ಷ ಇರಬಹುದು. ಸೊ ಈ ಥರ ಎಷ್ಟೋ ಚಟುವಟಿಕೆಗಳು ಅಥವಾ ಸಮಸ್ಯೆಗಳು ಹುಟ್ಟಿಕೊಳ್ಳುವುದಕ್ಕೆ ಕಾರಣವಾಗುತ್ತವೆ. ರಾಜಕೀಯ ಚಟುವಟಿಕೆಗಳಿಂದ ಭಯೋತ್ಪಾದನೆಯಂಥ ಸಮಸ್ಯೆಗಳು ಮತ್ತು ಭ್ರಷ್ಟಾಚಾರದಂಥ ಸಮಸ್ಯೆಗಳು ಸೃಷ್ಟಿಸಿಕೊಂಡರೆ, ಸಾಮಾಜಿಕ ಗಂಡಾಂತರಗಳಿಂದ ಬಡತನ, ವರ್ಗ ವ್ಯತ್ಯಾಸದಂತಹ ಸಮಸ್ಯೆಗಳು ಸಮಾಜದಲ್ಲಿ ಕಂಡುಬರುತ್ತವೆ. Another one cause, that is political and social threats. Here political and social threats always create a new social problems in a particular society. Revolutions and some communal and racial conflicts and some death of political leaders, they may cause to create a new social problems. In
It may be communalism or terrorism or corruption, poverty. So many social problems are introduced because of these threats. ಸಾಮಾಜಿಕ ಸಮಸ್ಯೆಗೆ ಇನ್ನೊಂದು ಕಾರಣ ಅಂತಂದರೆ ಜೈವಿಕ ಮತ್ತು ಮಾನಸಿಕ ಕಾರಣಗಳು ಅಂತ. ಜೈವಿಕ ಅಂತಂದರೆ ಇಲ್ಲಿ ಜನಸಂಖ್ಯೆ ಅಂತ. ಆ ಸಮಾಜದಲ್ಲಿ ಜನಸಂಖ್ಯೆ ಒಂದು ನಿರ್ಧಾರಕ ಅಂಶವಾಗಿ ಕಾರ್ಯನಿರ್ವಹಿಸುತ್ತದೆ. ಸಮಾಜದಲ್ಲಿ ನಿರ್ದಿಷ್ಟ ಪ್ರಮಾಣದಲ್ಲಿ ಜನಸಂಖ್ಯೆ ಇದ್ದರೆ ಅದು ಸಕಾರಾತ್ಮಕವಾಗಿ ವರ್ತಿಸುತ್ತದೆ. ಒಂದು ವೇಳೆ ಮಿತಿಮೀರಿದ ಜನಸಂಖ್ಯೆ ಇದ್ದರೆ ಅದು ಜನಸಂಖ್ಯಾ ಸ್ಫೋಟದಂತಹ, ಅಪರಾಧಗಳಂತಹ, ನಿರುದ್ಯೋಗ, ಬಡತನದಂತಹ ಎಷ್ಟೋ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಜನಸಂಖ್ಯೆ ಅತಿ ಕಡಿಮೆ ಇದ್ದಾಗ ಅದು ಸಂಪನ್ಮೂಲಗಳನ್ನು ಸೂಕ್ತವಾಗಿ ಬಳಸಿಕೊಳ್ಳದೇ ಇರುವಂತಹ, ಸಾಮಾಜಿಕ ಪ್ರಗತಿ ಅಭಿವೃದ್ಧಿಯನ್ನು ಕಾಣದೇ ಇರುವಂಥ ಸ್ಥಿತಿಗತಿಗಳೂ ಕೂಡ ಏರ್ಪಡುತ್ತವೆ. ಅಷ್ಟೇ ಅಲ್ಲದೆ ಜನರ ಮನಸ್ಸು ಕೂಡ ಈ ಸಮಸ್ಯೆಗಳಿಗೆ ಮೂಲ ಕಾರಣವಾಗುತ್ತದೆ. ಸೀಮಿತ ಪ್ರಮಾಣದಲ್ಲಿ ಜನಸಂಖ್ಯೆ ಇಲ್ಲದೆ ಹೋದಾಗ ಜನರಿಗೆ ತಮಗೆ ಬೇಕಾಗಿರುವಂಥ ಸೌಲಭ್ಯಗಳು, ಅವಕಾಶಗಳು, ಆಸಕ್ತಿಗಳು ಈಡೇರದೆ ಹೋದಾಗ ಅವರು ಮಾನಸಿಕ ವಿಚಲನೆಗೆ ಒಳಗಾಗುವುದು ಸರ್ವೇ ಸಾಮಾನ್ಯ. ಯಾವಾಗ ಜನರು ಮಾನಸಿಕ ವಿಚಲನೆಗೆ ಒಳಗಾಗುತ್ತಾರೆಯೋ ಅವರಿಂದ ಅಪರಾಧದಂತಹ, ಭಯೋತ್ಪಾದನೆ, ಭ್ರಷ್ಟಾಚಾರದಂತಹ ಸಮಸ್ಯೆಗಳು ಹುಟ್ಟಿಕೊಳ್ಳುವುದು ಸರ್ವೇ ಸಾಮಾನ್ಯ. Another one cause for the emergence of social problems, that is biological and psychological causes. Biological cause means population. Population is the most important aspect to particular country or to particular the society. If a society or country had a proper population, it can maintain a good social development or progress. If there is a population explosion, it adversely affect and it mainly cause to introduce crimes, terrorism or corruption. If the population is very less, it is also negatively affect. They may fail to use proper resources and there is no chance to social progress or growth. Another one, if the people they are psychologically or mentally free, there is no problem. If there is a more population, the people are not satisfied to fulfill their interest, objectives or necessities, then they can involve in negative activities. When they mentally disturbed, they may involve to destroy the society or they may cause to introduce different type of social problems. ಮುಂದಿನದು ತಾಂತ್ರಿಕ ಶೋಧ. ವಿಜ್ಞಾನ ಮತ್ತು ತಂತ್ರಜ್ಞಾನದ ನಿರಂತರವಾಗಿರುವಂಥ ಆವಿಷ್ಕಾರದಿಂದಾಗಿ ಒಂದು ಕಡೆ
ಅದರ ಸೂಕ್ತ ಉಪಯೋಗದಿಂದಾಗಿ ಪ್ರಗತಿ ಸಾಧಿಸಿದರೆ, ಇನ್ನೊಂದೆಡೆ ಇವುಗಳ ನಿರಂತರ ಬೆಳವಣಿಗೆಯಿಂದ ಜೊತೆಗೆ ಜೀವನದ ಪ್ರತಿಯೊಂದರ ಸಂದರ್ಭದಲ್ಲಿಯೂ ತಂತ್ರಜ್ಞಾನದ ಬಳಕೆಯಿಂದಾಗಿ ಸಮಾಜದ ನೈತಿಕ ಮೌಲ್ಯಗಳು ಅವನತಿಯನ್ನು ಹೊಂದುತ್ತಿವೆ. ಸಮಾಜ ತನ್ನಲ್ಲಿರುವಂಥ ನೈತಿಕತೆಯ ಮೌಲ್ಯಗಳನ್ನು ಕಳೆದುಕೊಂಡಾಗ ಅದು ಎಷ್ಟೋ ಸಾಮಾಜಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಟೆಕ್ನಾಲಜಿಕಲ್ ಇನ್ವೆನ್ಷನ್ಸ್. If we are continuously developed in science and technology, one side it is helpful to growth of the society, development of the country. If we continuously depend on technology, it loses the moral values. If a society loses its moral values, it means it is a symbol of to introduction of social problems. ಇನ್ನೊಂದು ಕಾರಣ ಶ್ರಮ ವಿಭಜನೆಯ ಅತಿರೇಕತೆ. ಯಾವ ಸಮಾಜದಲ್ಲಿ ಕೆಲಸವನ್ನು ಅತಿಯಾಗಿ ವಿಭಜಿಸುವಂಥದ್ದು ಕಂಡುಬರುತ್ತದೆಯೋ ಅದು ಸಾಮಾಜಿಕ ಸಮಸ್ಯೆಗಳ ಆರಂಭ ಅಂತ. ಶ್ರಮದ ಅತಿಯಾದ ವಿಭಜನೆ ಜನರಲ್ಲಿ ವೃತ್ತಿ ಒತ್ತಡಗಳನ್ನು ಸೃಷ್ಟಿಸುತ್ತದೆ, ನಿರುದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಅಷ್ಟೇ ಯಾಕೆ, ಅಪರಾಧಗಳ ಸೃಷ್ಟಿಗೂ ಕೂಡ ಅದು ಕಾರಣವಾಗುತ್ತದೆ. Extremity of division of labor. The division of work, if it is more, it may cause to introduce some problems in social life. It may be work stress, unemployment, crimes are introduced or created because of extremely the division of labor. ಕೊನೆಯದಾಗಿ ದುರ್ಬಲಗೊಳ್ಳುತ್ತಿರುವ ಆದರ್ಶಗಳ ಪ್ರಭಾವ. ಆದರ್ಶಗಳು ಒಂದು ಸಮಾಜದ ನಿರ್ಮಾಣದ ಪ್ರಮುಖ ಆಧಾರವಾಗಿರುವುದರಿಂದ ಈ ಆದರ್ಶಗಳು ತಮ್ಮ ಪ್ರಭಾವವನ್ನು ಕಳೆದುಕೊಳ್ಳುತ್ತಾ ಹೋದಾಗ ಸಾಮಾಜಿಕ ಸಮಸ್ಯೆಗಳು ಹುಟ್ಟಿಕೊಳ್ಳುವುದಕ್ಕೆ ಕಾರಣವಾಗುತ್ತದೆ. ಡಿಕ್ಲೈನಿಂಗ್ ಇನ್ಫ್ಲುಯೆನ್ಸ್ ಆಫ್ ಐಡಿಯಾಸ್. Ideas are the main supporter or base to society. If the ideas are day by day declining in their influence, in their dominancy, they may cause to introduce a new social problems. So ಇವೆಲ್ಲವೂ ಕೂಡ ಸಾಮಾಜಿಕ ಸಮಸ್ಯೆಗಳಿಗಿರುವಂಥ ಕಾರಣಗಳು. These all are the causes for social problems. Dear students, in next class we discuss another one concept. Thank you.